ಹೌ ಗುಡ್ ಇಟ್ ಈಸ್ ಟು ವಾಕ್ ವಿತ್ ದ ಲಾರ್ಡ್. ದೇವರ ಜೊತೆಯಲ್ಲಿ ನಡೆಯೋದು ಎಷ್ಟೊಂದು ಚೆನ್ನಾಗಿದೆ. ಯೇಸುವಿನ ಜೊತೆಯಲ್ಲಿ ನಡೆಯೋದು. ಯೇಸುವಿನ ಜೊತೆಯಲ್ಲಿ ನಡೆಯೋದರ ಇನ್ನೊಂದು ವಿಶೇಷತೆ ಏನು ಗೊತ್ತಾ? ವಿ ಡೋಂಟ್ ವಾಂಟ್ ಟು ವಾಕ್ ವಿತ್ ದ ಪೀಪಲ್. ನಮಗೆ ಜನರ ಜೊತೆ ನಡೀಲಿಕ್ಕೆ ಇಷ್ಟನೇ ಆಗೋದಿಲ್ಲ. ಯಾಕೆಂದ್ರೆ ಜನ ಸರಿ ಇಲ್ಲ ಅಂತ ಅಲ್ಲ, ಒಳ್ಳೆಯವರೇ. ಅಥವಾ ಅವ್ರ ಜೊತೆಗೆ ನಡೆದ್ರೆ ನಾವೇನೋ ಕೆಟ್ಟ ಹೋಗ್ತೀವಿ ಅಂತಾನೂ ಅಲ್ಲ, ಅಥವಾ ಬೇರೆ ಏನೂ ಕಾರಣ ಅಲ್ಲ. ವಿ ಆರ್ ಮೋರ್ ದೆನ್ ಸಫಿಷಿಯಂಟ್ ವಿತ್ ಜೀಸಸ್, ಅಷ್ಟೇ ಕಾರಣ, ಬೇರೆ ಏನಿಲ್ಲ. ಕೆಲವು ಟೈಮ್ ಕೆಲವ್ರು ಹೇಳ್ಬೋದು, ನೀವು ಯಾಕೆ ಬೇರೆಯವ್ರ ಜೊತೆಗೆ ಸೇರೋದಿಲ್ಲ, ಜನರ ಜೊತೆಗೆ ಯಾಕೆ ಸೇರೋದಿಲ್ಲ, ಅವ್ರ ಜೊತೆಗೆ ಯಾಕೆ ಸೇರೋದಿಲ್ಲ, ಅವ್ರ ಜೊತೆಗೆ ನೀವೇನು ಸ್ಪೆಷಲ್ಲ? ನಾವು ಸ್ಪೆಷಲ್ ಅಲ್ಲ, ನಮ್ಮ ಜೊತೆಯಲ್ಲಿ ಇರೋರು ತುಂಬ ಸ್ಪೆಷಲ್. ಅದಕ್ಕೆ ನಾವು ಸ್ಪೆಷಲ್ ಏನಿಲ್ಲ, ನಾವು ನಿಮ್ಮ ಥರನೇ. ಆದರೆ ಏನು ಮಾಡೋದು, ಈ ಜೊತೆಯಲ್ಲಿ ಇರೋರು ಅಷ್ಟು ಅಟ್ರಾಕ್ಟಿವ್ ಆಗಿದ್ದಾರೆ. ಅದಕ್ಕೇನೆ ಈ ಅಟ್ರಾಕ್ಷನ್ ಇದೆಯಲ್ಲ, ಕೆಲವರು ಇದ್ದಾರಲ್ಲ ಈ ಪ್ರೀತಿಯಲ್ಲಿ ಪ್ರೀತಿ ಮಾಡೋರು, ಅವಳನ್ನ ಬಿಟ್ಟು ಇರೋದಿಲ್ಲ, ಇವನ್ನ ಬಿಟ್ಟು ಇರೋದಿಲ್ಲ, ಏನು ಅವರಿಬ್ಬರೇ ಇರ್ತಾರೆ. ಅದೊಂಥರ ಅಟ್ರಾಕ್ಷನ್ ಅವರಿಬ್ಬರ ಮಧ್ಯದಲ್ಲಿ. ಅದೇ ಥರ ಇದು ನಮ್ಮಿಬ್ಬರ ಮಧ್ಯದಲ್ಲಿ ಒಂಥರ ಅಟ್ರಾಕ್ಷನ್, ಜೀಸಸ್ ಮಧ್ಯದಲ್ಲಿ, ನನ್ನ ಮಧ್ಯದಲ್ಲಿ. ಆ ರೀತಿ ಯೇಸು ಜೊತೆಗೆ ನೀವು ನಡೆಯುವಾಗ ನಿಮಗೆ ಇನ್ನೊಬ್ಬರ ಜೊತೆಗೆ ನಡಿಬೇಕು ಅಂತ ಅನ್ಸೋದಿಲ್ಲ. ಅಯ್ಯೋ ನನ್ನ ಜೊತೆಗೆ ಯಾರು ಇಲ್ಲಲ್ಲ ನಡಿಲಿಕ್ಕೆ ಅಂತ ಅನ್ಸೋದಿಲ್ಲ. ಕೆಲವು ಟೈಮ್ ನಮ್ಮ ಮಿಸ್ಸಸ್ ಕೇಳ್ತಾರೆ, ನಿಂಗೆ ಒಬ್ಬನೇ ಬೋರ್ ಆಗಲ್ವಾ ಅಂತ. ನಾನು ಹೇಳ್ತೀನಿ, ನಾವು ಒಬ್ಬನೇ ಇರಲಿಕ್ಕೆ ಇಷ್ಟ ಆಗುತ್ತೆ, ಯಾರಾದರೂ ಇದ್ದರೆ ಬೋರ್ ಆಗುತ್ತೆ ಅಂತ. ನಾನಿದ್ರೂ ಬೋರ್ ಆಗುತ್ತಾ ಅಂತ ಕೇಳ್ತಾಳೆ. ಅವಾಗ ಮೌನವಾಗಿರ್ಬೇಕಾಗತ್ತೆ ನಾವು. ಹೌದು ಅನ್ನೋ ಹಾಗಿಲ್ಲಲ್ಲ, ಸತ್ಯ ಹೌದುನೇ. ಯಾಕೆಂದ್ರೆ ಯಾರಿದ್ರೂ ಮನುಷ್ಯರೇ, ಮಾನಸಿಕವಾದದ್ದೇ ಮಾತಾಡೋದಲ್ವಾ. ಸ್ವರ್ಗ ಸಾಮ್ರಾಜ್ಯದ ಮಾತಾಡಿದ್ರು ಯೇಸು ಮಾತಾಡಿದಾಗೋದಿಲ್ವಲ್ಲ. ಯಾರು ಇಲ್ಲದೆ ಇದ್ರೆ ಅವ್ರ ಜೊತೆ ಮಾತಾಡ್ತಾ ಹೋಗ್ಬೋದು, ಅವ್ರ ಜೊತೆ ಮಾತಾಡ್ತಾ ಬದುಕ್ಬೋದು. ನೋಡೋರಿಗೆ ಏನನ್ಸುತ್ತೆ, ಇವ್ರ ಜೀವನದಲ್ಲಿ ಜಿಗುಪ್ಸೆಯಿಂದ ಒಂದು ರೀತಿ ಡಿಪ್ರೆಷನ್ಗೆ ಹೋಗ್ಬಿಟ್ಟು ಒಂಟಿಯಾಗಿ ಹೀಗೆ ಅಲೆಮಾರಿ ಥರ ಅಲಿತಾ ಇದ್ದಾರೆ ಅಂತ. ಅಲ್ಲ, ಎಷ್ಟೋ ಜನ ಆ ರೀತಿ ಒಂಟಿ ಜೀವನ ಬಯಸಿ ಹೋದವರಿದ್ದಾರೆ ಯೇಸುಗೋಸ್ಕರ. ಯೇಸುಗೋಸ್ಕರ ಅಂದರೆ ಯೇಸುಗೋಸ್ಕರ ಅಲ್ಲ, ಯೇಸು ಜೊತೆಯಲ್ಲಿ ನಡೀತಾ ನಡೀತಾ ಹಾಗೆ ಎಲ್ಲರೂ ಮರೆತು ಹೋಗ್ಬಿಟ್ರು. ಅವರ ಹೆಂಡತಿನೂ ಮರೆತರು, ಮಕ್ಕಳನ್ನು ಮರೆತರು, ಅವರ ಪ್ರಾಣವನ್ನು ಮರೆತರು, ಅವರ ಫ್ಯೂಚರ್ ಮರೆತರು, ಅವರ ಆಸ್ತಿ ಪಾಸ್ತಿನ ಮರೆತರು, ಅವರ ಎಲ್ಲದನ್ನು ಮರೆತರು. ನೀವು ಅದೇ ಥರ ಆಗ್ಬಿಟ್ರೆ ಕಾಮನ್ ಸೆನ್ಸ್ ಇದ್ದವರೆಲ್ಲ ನಿಮ್ಮ ಬಗ್ಗೆ ಏನೇನೋ ಹೇಳಲಿಕ್ಕೆ ಶುರು ಮಾಡ್ತಾರೆ. ಸೊ ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಾಕ್ಟೀಸ್ ಟು ವಾಕ್ ವಿತ್ ಜೀಸಸ್ ಎವ್ರಿ ಡೇ. ಪ್ರತಿದಿನ ಯೇಸು ಜೊತೆಗೆ ನಡೆಯೋದನ್ನು ಇನ್ನೂ ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಗ ಬೇರೆ ಯಾರ ಜೊತೆಗೂ ನಡಿಬೇಕು ಅಂತ ಅನಿಸೋದಿಲ್ಲ. ಯಾರ ಮೇಲೂ ಬೇಜಾರಾಗದೆ ಬದುಕ್ಬೋದು, ಯಾರ ಮೇಲೂ ಕಂಪ್ಲೇಂಟ್ ಹೇಳದೆ, ಕೋಪ ಮಾಡ್ಕೊಳ್ಳದೆ ನೆಮ್ಮದಿಯಾಗಿ ಬದುಕ್ಬೋದು. ಪ್ರಾಕ್ಟೀಸ್ ಮಾಡಬೇಕು. ನೀವು ಒಂದ್ಸರಿ ಪ್ರಾಕ್ಟೀಸ್ ಮಾಡಿಬಿಟ್ರೆ, ಟೇಸ್ಟ್ ಬಂದುಬಿಟ್ರೆ ನೀವು ಮುಂದಕ್ಕೆ ಹೋಗ್ತೀರಿ, ಹಿಂದೆ ಬರಲ್ಲ ಯಾವತ್ತು. ನೀವು ನೋಡಿ, ಯಾವುದಾದ್ರೂ ಮನುಷ್ಯನ ಜೊತೆಗೆ ಸ್ವಲ್ಪ ದಿವಸ ನಡೆದ ಮೇಲೆ ಆಮೇಲೆ ಬೇಜಾರಾಗಿ ವಾಪಸ್ ಬರ್ತೀವಿ, ಸಾವಾಸ ಬೇಡಪ್ಪ ಅಂತ. ಮನುಷ್ಯರೆಲ್ಲ ಹೀಗೆ, ಯಾರೂ ಸರಿ ಇಲ್ಲ, ಎಲ್ಲರೂ ಬೇಜಾರು ಮಾಡ್ತಾರೆ, ಹರ್ಟ್ ಮಾಡ್ತಾರೆ ಅಂತ. ಅದು ಎಷ್ಟೇ ಒಳ್ಳೆ ಗಂಡ ಆದರೂ, ಎಷ್ಟೇ ಒಳ್ಳೆ ಹೆಂಡತಿ ಆದರೂ ಕೂಡ, ಗಂಡ ಹೆಂಡತಿ ಸಂಬಂಧದಲ್ಲೂ ಕೂಡ ಕೆಲವೊಮ್ಮೆ ನಾವು ಮನಸ್ತಾಪ ಮಾಡಿಕೊಂಡು, ಬೇಡ ಇನ್ನು ಇವ್ರ ಜೊತೆ ಕಂಟಿನ್ಯೂ ಮಾಡೋದು ಬೇಡ, ಸಾಕು ನಿಲ್ಲಿಸ್ಬಿಡೋಣ ಅಂತ ಡೈವರ್ಸ್ ತಗೊಂಡು ಹೋದವರು ಇದ್ದಾರೆ. ಕೆಲವರು ಟೆಂಪ್ರರಿ ಡೈವರ್ಸ್ ಮನಸ್ಸಲ್ಲೇ ತಗೊಂಡು ಮಾರನೇ ದಿವಸ ಒಂದಾಗವರು ಇದ್ದಾರೆ. ನಾವೆಲ್ಲ ಈ ಟೆಂಪ್ರರಿ ತಗೊಳ್ಳೋರು. ಕೆಲವರು ಪರ್ಮನೆಂಟ್ ತಗೊಂಡು ಹೋಗ್ಬಿಡ್ತಾರೆ. ಯಾವ ಮನುಷ್ಯ ಆದರೂ ಅಷ್ಟೇ,
ಆದರೆ ಯೇಸು ಜೊತೆಗೆ ಮಾತಾಡ್ತಾ ನಡೆದವರು ಇವತ್ತಿನ ತನಕ ಡೈವರ್ಸ್ ತಗೊಂಡಿದ್ದೇ ಇಲ್ಲ. ಲೋಕದಿಂದ ಡೈವರ್ಸ್ ತಗೊಂಡಿದ್ದಾರೆ ಬಿಟ್ರೆ, ಯೇಸು ಜೊತೆಗೆ ಮಾತಾಡಿ ಗಾಯ ಮಾಡ್ತಾರಪ್ಪ ಇವರು, ಬೇಜಾರು ಮಾಡ್ತಾರಪ್ಪ ಇವ್ರ ಜೊತೆಗೆ ನಡೆದ್ರೆ ನಮಗೆ ತುಂಬ ಹರ್ಟ್ ಮಾಡ್ತಾರೆ ಅಂತ ಒಬ್ಬರು ಕೂಡ ಇವತ್ತಿನ ತನಕ ಫೀಲ್ ಮಾಡ್ಕೊಂಡವ್ರು ಇಲ್ಲ, ಹೇಳಿದವರು ಇಲ್ಲ, ಹೇಳಲಿಕ್ಕೆ ಆಗೋದೇ ಇಲ್ಲ. ಬಿಕಾಸ್ ಜೀಸಸ್ ಇಸ್ ಫುಲ್ ಆಫ್ ಲವ್. ಯೇಸು ಪ್ರೀತಿ ಸ್ವರೂಪಿಯಾಗಿದ್ದಾರೆ. ಯು ಆರ್ ವಾಕಿಂಗ್ ವಿತ್ ಲವ್. ವೆನ್ ಯು ಆರ್ ವಾಕಿಂಗ್ ವಿತ್ ಲವ್, ಹೌ ಕ್ಯಾನ್ ಯು ಗೆಟ್ ಹರ್ಟ್? ದಟ್ ಲವ್ ಕ್ಯಾನ್ ಹೀಲ್ ಆಲ್ ಯುವರ್ ಹರ್ಟ್ಸ್. ನೀವು ಮನುಷ್ಯರ ಜೊತೆಗೆ ನಡೆದು ಆಗಿರೋ ಹರ್ಟ್ಸ್ಗಳನ್ನೆಲ್ಲ, ಗಾಯಗಳನ್ನೆಲ್ಲ ಯೇಸು ಜೊತೆಗೆ ನಡೆಯುವಾಗ ಅದು ವಾಸಿ ಆಗುತ್ತೆ. ಯು ಮಸ್ಟ್ ಲರ್ನ್ ಟು ವಾಕ್ ವಿತ್ ಜೀಸಸ್ ಎವ್ರಿ ಡೇ. ಯು ವಿಲ್ ಹ್ಯಾವ್ ಎ ಹೆಲ್ದಿ ಹಾರ್ಟ್. ಒಂದು ಆರೋಗ್ಯಕರವಾದ ಹೃದಯ ಇರುತ್ತೆ. ಮನುಷ್ಯರ ಜೊತೆಗೆ ಜಾಸ್ತಿ ನಡಿಬೇಡಿ, ಆಯ್ತಾ? ಮನುಷ್ಯರ ಜೊತೆಗೆ ಜಾಸ್ತಿ ನಡೆದ್ರೆ ನೀವು ಅವ್ರ ಥರನೇ ಆಗ್ತೀರಿ. ಯೇಸು ಜೊತೆಗೆ ನಡೆಯೋದನ್ನು ಕಲೀರಿ, ಆಗ ಯೇಸು ಥರ ಆಗ್ತೀರಿ. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಎಂದಿಗೂ ಎಂದೆಂದಿಗೂ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಸದಾ ಕಾಲಕ್ಕೂ ತ್ರಿಯೇಕ ದೇವರಿಗೆ ಮಾತ್ರ ಸಲ್ಲಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್.